एक दिन आएगा कि हिंदुस्तान पिछले छोटे थे मेरा नाम शहबाज शरीफ नहीं है। ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೊಂದು ಸೀರಿಯಸ್ ಜೋಕ್ ಹೇಳ್ತೀನಿ. ಜೋಕರ್ಗಳ ಬಗ್ಗೆನೇ ನಾನು ಮಾತಾಡ್ತಾ ಇರೋದು, ಹೀಗಾಗಿ ಈ ಜೋಕ್ ಒಂದು ಸ್ವಲ್ಪ ಸೀರಿಯಸ್ ಅಂತ ನಿಮ್ಗೆ ಅನ್ಸುತ್ತೆ. ಇನ್ನು ಮುಂದೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೆಸರನ್ನ ನೀವು ನಿಮಗೆ ಇಷ್ಟ ಬಂದ ಹಾಗೆ ಕರಿಬಹುದಂತೆ. ಏನು ಬೇಕಾದರೂ ಕರ್ಕೋಬಹುದು. ಹಾಗಂತ ಆತ ತನ್ನ ಹೆಸರನ್ನ ಅಧಿಕೃತವಾಗಿ ಬದಲಾಯಿಸ್ಕೊಂಡಿಲ್ಲ. ಆದ್ರೆ ಭಾರತವನ್ನ ಸೋಲಿಸದೇ ಇದ್ರೆ ನಾನು ಶಹಬಾಜ್ ಶರೀಫೇ ಅಲ್ಲ ಅಂತ ಹೇಳಿದಾನೆ. ಹಾಗ ಆತ ಹೇಳೋದಕ್ಕೆ ಕೆಲವೇ ಗಂಟೆಗಳ ಮೊದಲು ಪಾಕಿಸ್ತಾನದ ತಂಡ ಭಾರತದ ಎದುರು ಕ್ರಿಕೆಟ್ ಮ್ಯಾಚ್ ಅನ್ನು ಸೋತು ತಾನೇ ಆತಿಥ್ಯವನ್ನು ವಹಿಸಿರುವ ಚಾಂಪಿಯನ್ಸ್ ಟ್ರೋಫಿಯಿಂದ ಅತ್ಯಂತ ಹೀನಾಯವಾಗಿ ಹೊರಬಿದ್ದಿದೆ. ಇದೇ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ನಡೆದಿರುವ ಕ್ರಿಕೆಟ್ ಪಂದ್ಯಾವಳಿಗಳ ಮೇಲೆ ಉಗ್ರರು ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಅಲ್ಲಿನ ಇಂಟೆಲಿಜೆನ್ಸ್ ಬ್ಯೂರೋ ಹೇಳಿದೆ. ಹೀಗಾಗಿ ಮುಂದಿನ ತಿಂಗಳ 5ನೇ ತಾರೀಕಿನವರೆಗೆ ನಡೆಯಲಿರುವ ಕ್ರಿಕೆಟ್ ಪಂದ್ಯಗಳಿಗೆ ಭಾರೀ ಭದ್ರತೆಯನ್ನು ಒದಗಿಸಬೇಕಾದ ಜವಾಬ್ದಾರಿ ಪಾಕಿಸ್ತಾನದ ಹೆಗಲ ಮೇಲೆ ಬೀಳ್ತಾ ಇದೆ. ಮತ್ತು ಈ ಸುದ್ದಿ ಹೊರಬಿದ್ದು ಬೆನ್ನಲ್ಲೇ ಕ್ರಿಕೆಟ್ನಿಂದ ಅವರು ಆದಾಯಕ್ಕೆ ಎಲ್ಲಿ ಕತ್ತರಿ ಬೀಳುತ್ತು ಅಂತ PCB ಚಿಂತೆಗೀಡಾಗ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಯಾಕೆ ಶಹಬಾಜ್ ಶರೀಫ್ ಅನ್ನೋ ಮನುಷ್ಯನನ್ನ ಇನ್ನು ಮುಂದೆ ನಾನು ನೀವು ಎಲ್ಲ ಯಾವ ಹೆಸರಿನಿಂದ ಬೇಕಾದರೂ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ? ಬನ್ನಿ ನೋಡೋಣ. 3 साल मेहनत करांगे, रात दिन मेहनत करांगे तो एक दिन आएगा कि हिंदुस्तान पिछले छोटे थे मेरा नाम शहबाज शरीफ नहीं है. ಗೆಳೆಯರೆ, ಪಾಕಿಸ್ತಾನವನ್ನು ನೋಡಿದ್ರೆ ಸಾಕಷ್ಟು ಬಾರಿ ನಮಗೆ ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗದ ಗೊಂದಲ ಶುರುವಾಗುತ್ತೆ. ಈಗ ನೀವು ನೋಡಿದ್ರಲ್ಲ ಆ ಜೋಕು ಮತ್ತು ಆ ಜೋಕರ್ ಗೋಳು ಏನು ಅನ್ನೋದನ್ನ ಹೇಳೋ ಮೊದಲು ಪಾಕಿಗಳ ಸದ್ಯದ ಪರಿಸ್ಥಿತಿ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಕೇಳಿ. ಮೊನ್ನೆ ಹತ್ತು ಕರೆದು ಏನೇನೋ ಮಾಡಿ ಅಂತೂ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನು ಪಾಕಿಸ್ತಾನ ತನ್ನ ದೇಶದಲ್ಲಿ ಆಯೋಜನೆ ಆಗೋ ಹಾಗೆ ಮಾಡ್ಕೊಳ್ತು. ಸಹಜವಾಗಿ ಭಾರತ ನಾವು ನಿಮ್ಮ ಜೊತೆ ಕ್ರಿಕೆಟ್ ಆಡ್ತೀವಪ್ಪ, ಆದರೆ ನಿಮ್ಮ ದೇಶಕ್ಕೆ ನಾವು ಬರೋದಿಲ್ಲ, ನಿಮ್ಮ ದೇಶ ಸೇಫ್ ಅಲ್ಲ, ಅದು ಭಯೋತ್ಪಾದಕರ ದೇಶ, ಜೊತೆಗೆ ನೀವು ನಿಮ್ಮ ಕೊಳಕು ಬುದ್ಧಿನ ಬಿಡೋದು ಇಲ್ಲ, ಹೀಗಾಗಿ ನಾವು ಆಡಬೇಕು ಅಂದರೆ ಹೈಬ್ರಿಡ್ ಮ್ಯಾಚನ್ನ ಆಯೋಜನೆ ಮಾಡಿ ಅಂತ ಹೇಳ್ತು. ಅಂದರೆ ಭಾರತ ಆಡೋ ಮ್ಯಾಚನ್ನು ಪಾಕಿಸ್ತಾನ ಬಿಟ್ಟು ಬೇರೆ ಯಾವುದಾದ್ರೂ ದೇಶದಲ್ಲಿ ಅರೇಂಜ್ ಮಾಡಿದ್ರೆ ಮಾತ್ರ ನಾವು ಆಡ್ತೀವಿ, ಇಲ್ಲ ಅಂದ್ರೆ ನಮಗೆ ಮ್ಯಾಚೇ ಬೇಡ ಅಂತೂ ಭಾರತ. ಇದನ್ನು ಕೇಳಿಸ್ಕೊಂಡಾಗ ಅವ್ರ ದಿಮಾಕ್ ನೋಡಬೇಕಿತ್ತು. ಆಡೋದಿಲ್ಲ ಅಂದ್ರೆ ಬೇಡ, ನೀವು ಆಡಲೇಬೇಡಿ ಅಂತ ಪಾಕಿಸ್ತಾನದ ಹಳೆ ಕ್ರಿಕೆಟರ್ಗಳು ಕುಯ್ಗುಟ್ಟಿದ್ರು. ಆದರೆ ಭಾರತ ಆಡಲಿಲ್ಲ ಅಂದರೆ ಕ್ರಿಕೆಟ್ಗೆ ಮಜಾ ಎಲ್ಲಿ ಬರುತ್ತೆ? ಅಂಥ ಪಂದ್ಯಕ್ಕೆ ಹಣ ಎಲ್ಲಿಂದ ಬರಬೇಕು? ಇನ್ನು ಭಾರತದ BCCI ಇದೆಯಲ್ಲ, ಅದು ಇವತ್ತು ಇಡೀ ವಿಶ್ವದ ಕ್ರಿಕೆಟನ್ನು ಆಳ್ತಾ ಇದೆ. ಪಾಕಿಸ್ತಾನದ ವಾರ್ಷಿಕ ಬಜೆಟ್ಗಿಂತಲೂ ಹೆಚ್ಚಿನ ಆದಾಯ BCCI ಇದು. ಹೀಗಾಗಿ ಪಾಕಿಸ್ತಾನದ ಸೊಕ್ಕಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕೂಡ ಸೊಪ್ಪು ಹಾಕಲಿಲ್ಲ. ಹೈಬ್ರಿಡ್ ಪಂದ್ಯ ಇಲ್ಲ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯೋದೇ ಇಲ್ಲ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆದಾಗ, ಇಲ್ಲ ನೀವು ಬನ್ನಿ, ಬೇಕಿದ್ರೆ ನಿಮ್ಮ ತಂಡಕ್ಕೆ ನಮ್ಮ ಪ್ರಧಾನಿಗೆ ನಮ್ಮ ರಾಷ್ಟ್ರಪತಿಗೆ ಕೊಟ್ಟಷ್ಟು ರಕ್ಷಣೆಯನ್ನು ಕೊಡ್ತೀವಿ, ಪ್ಲೀಸ್ ಬನ್ನಿ ಅಂತ ಕರೀತು ಪಾಕಿಸ್ತಾನ. ಅವರು ಪ್ರಧಾನಿಗೆ ಅವ್ರಿಗೆ ಎಷ್ಟು ರಕ್ಷಣೆ ಕೊಡ್ತಾರೆ ಅನ್ನೋದು ಗೊತ್ತಿರೋ ವಿಷಯನೇ. ಹೀಗಾಗಿ ಭಾರತ ಅವ್ರ ಮಾತನ್ನ ಕಿವಿಗೂ ಹಾಕೊಳ್ಳಿಲ್ಲ. ಈಗಲೂ ಅಷ್ಟೇ ಭಾರತದ ತಂಡ ಪಾಕಿಸ್ತಾನಕ್ಕೆ ಹೋಗಿಲ್ಲ, ಅವರು ದುಬೈಯಲ್ಲಿ ಆಡ್ತಾರೆ. ಸೊ ಇಷ್ಟಕ್ಕೆ ಇದು ನಿಂತಿಲ್ಲ. ಪಾಕಿಸ್ತಾನಕ್ಕೆ ಬರೋದಕ್ಕೆ ಒಪ್ಪದ ಭಾರತದ ಅಹಂಕಾರವನ್ನ ಇಳಿಸ್ತೀವಿ ಅಂತ ಪಾಕಿಸ್ತಾನ ಹೇಳ್ತು. ಮಕ್ಕಳೇ, ನೀವು ಭಾರತವನ್ನು ಸೋಲಿಸಿ ಬನ್ನಿ ಅಂತ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫು ಪಾಕಿಸ್ತಾನ ತಂಡಕ್ಕೆ ಆಶೀರ್ವಾದ ಮಾಡಿ ಕಳಿಸಿದ್ದಾಯ್ತು. ಇಡೀ ಪಾಕಿಸ್ತಾನ ಆ ಮ್ಯಾಚಲ್ಲಿ ಭಾರತ ಸೋಲ್ಲಿ ಅಂತ ದುವಾಕರ್ನ ಶುರು ಮಾಡ್ತು. ಅವರೆಲ್ಲ ಪಾಕಿಸ್ತಾನ ಗೆಲ್ಲಲಿ ಅಂತ ಕೂಗ್ತಾ ಇದ್ರು. ಇದು ಅವ್ರ ದೇವರನ್ನ ತಲುಪುವಾಗ ಎಲ್ಲೋ ಸಿಗ್ನಲ್ ಬ್ರೇಕ್ ಆಗಿರ್ಬೇಕು, ಅಥವಾ ಕೇಳಿ ಆ ದೇವ್ರಿಗೂ ಬೇಜಾರಾಗಿರ್ಬೇಕು. ಅಂತೂ ಪಾಕಿಸ್ತಾನ ಮ್ಯಾಚಲ್ಲಿ ಸೋತು ಭಾರತ ಗೆದ್ದು ಬಿಡ್ತು. ಅಲ್ಲಿಗೆ ಪಾಕಿಸ್ತಾನದ ತಂಡ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬೀಳುತ್ತೆ ಅನ್ನೋದು ಖಚಿತ ಆಯಿತು. ಆದರೂ ಅವ್ರಿಗೆ ಇನ್ನೂ ಒಂದು ಅವಕಾಶ ಇತ್ತು. ನ್ಯೂಜಿಲೆಂಡ್ ಹಾಗೂ ಬಾಂಗ್ಲಾದೇಶಗಳ ನಡುವಿನ ಮ್ಯಾಚಲ್ಲಿ ಪಾಕಿಸ್ತಾನದ ಕಸಿನ್ಸ್ ಗೆದ್ದು ಬಿಟ್ರೆ ಇನ್ನೂ ಒಂದು ಚಾನ್ಸು ಪಾಕಿಗಳಿಗೆ ಸಿಗ್ತಾ ಇತ್ತು. ಸೊ ಬಾಂಗ್ಲಾ ಗೆಲ್ಲಲಿ ಅಂತ ಮತ್ತೆ ದುವಾಗಳು ಶುರುವಾದವು. ಆದರೆ ಗೆದ್ದಿದ್ದು ನ್ಯೂಜಿಲ್ಯಾಂಡು. ಅಲ್ಲಿಗೆ ಮೂಳೆ ತಿಂದು ಮಂಗನಂತಾಯಿತು ಪಾಕಿಸ್ತಾನ. ಈಗ ನೋಡಿ, ಅವರದ್ದೇ ನೆಲದಲ್ಲಿ ಮ್ಯಾಚು, ಆದರೆ ಅವರದ್ದೇ ದೇಶದ ತಂಡ ಗ್ಯಾಲರಿಯಲ್ಲಿ ಕೂತ್ಕೊಂಡು ಬೇರೆಯವ್ರು ಆಡೋ ಮ್ಯಾಚ್ ಅನ್ನು ನೋಡಬೇಕು. ಪಾಪ ಪಾಕಿಸ್ತಾನದ ಟೀಮು ಚಿಯರ್ ಲೀಡರ್ಗಳ ಥರ ಸ್ಟೇಡಿಯಂ ಅಲ್ಲಿ ಕೆಲಸ ಮಾಡಬೇಕಾಗಿ ಬರ್ತಾ ಇದೆ. ಇಲ್ಲಿ ಕೂಡ ಒಂದು ಪುಣ್ಯ ಅಂದ್ರೆ ಗೆದ್ಕೊಂಡು ಬನ್ನಿ ಅಂತ ಪ್ರಧಾನಿ ಹೇಳಿದ್ನಂತೆ. ಹಾಗಲ್ಲದೆ ಗೆಲ್ಲದೆ ಇದ್ರೆ ಬರಬೇಡಿ ಅಂತನಾದ್ರೂ ಹೇಳ್ಬಿಟ್ಟಿದ್ದಿದ್ರೆ ಪಾಕ್ ಟೀಮು ಖುಷಿಯಾಗಿ ದುಬೈಯಲ್ಲಿ ಸೆಟ್ಲ್ ಆಗ್ಬಿಡ್ತಾ ಇತ್ತೋ ಏನೋ. ಪಾಪ ಈ ಮುಂಡೇವಿಕಾ ಅದೃಷ್ಟನೂ ಸಿಗ್ಲಿಲ್ಲ. ಇನ್ನು ಕ್ರಿಕೆಟ್ನ ಹಣೆ ಬರಹ ಹಿಂಗಾಯ್ತಾ? ಈಗ ಪಾಕಿಸ್ತಾನದ IB ಒಂದು ಭಯಾನಕ ಸುದ್ದಿಯನ್ನು ಹೊರಹಾಕ್ತಾ ಇದೆ. ಪಾಕಿಸ್ತಾನಕ್ಕೆ ಚಾಂಪಿಯನ್ಸ್ ಟ್ರೋಫಿಯನ್ನು ನೋಡೋದಕ್ಕೆ ಬಂದಿರೋ ವಿದೇಶಿಯರನ್ನ ಅಪಹರಿಸೋದಕ್ಕೆ ಮತ್ತು ಕ್ರಿಕೆಟ್ ಮ್ಯಾಚ್ ನಡೆಯುವ ಜಾಗಗಳ ಮೇಲೆ ದಾಳಿ ಮಾಡೋದಕ್ಕೆ ಅಲ್ಲಿನ ಉಗ್ರರು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ ಅನ್ನೋದು IB ಕೊಡ್ತಾ ಇರೋ ಮಾಹಿತಿ.
ಗೆಳೆಯರೆ, ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಸಂಘಟನೆಗಳ ಸಂಖ್ಯೆ ಕಡಿಮೆ ಏನಿಲ್ಲ. ಅದರ ಜೊತೆಯಲ್ಲಿ ಟಿಟಿಪಿ ಹಾಗೂ ಬಲೂಚ್ ಲಿಬರೇಷನ್ ಆರ್ಮಿಗಳು ಪಾಕ್ ಸರ್ಕಾರವನ್ನು ಕೈ ತೊಳ್ಕೊಂಡು ಬೆನ್ನು ಹತ್ತಿವೆ. ಇದೇ ಸಂದರ್ಭದಲ್ಲೇ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಶುರುವಾಗೋ ದಿನಗಳಲ್ಲೇ ಪಾಕಿಸ್ತಾನ ಆಫ್ಘನಿಸ್ತಾನದ ಮೇಲೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡ್ತು. ಅದು ಆಫ್ಘನರು ಕೆರಳೋ ಹಾಗೆ ಮಾಡ್ತು. ಟಿಟಿಪಿ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸ್ ಕ್ಯಾಂಪ್ಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಬರ್ತಾ ಇತ್ತು. ಹೀಗಾಗಿ ಟಿಟಿಪಿ ಕ್ರಿಕೆಟ್ ಮೇಲೆ ಕೂಡ ದಾಳಿ ಮಾಡೋ ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ವಿದೇಶಿ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸಂಶಯವನ್ನು ವ್ಯಕ್ತಪಡಿಸಿದ್ವು. ಆದರೆ ಈಗ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಬ್ಯೂರೋ ಹೇಳ್ತಾ ಇರೋದು ಟಿಟಿಪಿಯ ಹೆಸರಲ್ಲ, ಬದಲಿಗೆ ಐಸಿಸ್ನ ಹೆಸರು. ಇಲ್ಲಿ ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ ಅನ್ನೋದೊಂದು ಆಕ್ಟಿವ್ ಆಗಿದೆ. ಆಫ್ಘನಿಸ್ತಾನದಲ್ಲಿ ಈ ಐಎಸ್ಗೆ ಪಾಕಿಸ್ತಾನದ ISI ಬೆಂಬಲವನ್ನು ಕೊಡುತ್ತೆ. ಈ ಖೊರಾಸಾನ್ ಪಡೆ ಇರಾಕ್ನಿಂದ ಭಾರತದ ಗಡಿಗಳವರೆಗೆ ಅಂದರೆ ಈ ಹಿಂದೆ ಪರ್ಷಿಯಾದ ಆಳ್ವಿಕೆಯಲ್ಲಿದ್ದ ಪೂರ್ವ ಭಾಗ ಏನಿದೆ ಅದೆಲ್ಲವನ್ನ ತನ್ನ ಕಪಿಮುಷ್ಟಿಗೆ ತಗೋಬೇಕು ಅಂತ ಹೊರಟಿರುವ ಕಟ್ಟರ್ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ. ಅವರು ಈ ಹಿಂದೆನೆ ಅಲ್ ಅಜಾಮಿ ಅನ್ನೋ ತಮ್ಮ ಮುಖಪುಟದ ಮೀಡಿಯಾದಲ್ಲಿ ಕ್ರಿಕೆಟ್ ವಿರುದ್ಧ ಒಂದು 20 ನಿಮಿಷದ ವಿಡಿಯೋನ ಕೂಡ ರಿಲೀಸ್ ಮಾಡಿದ್ರು. ಈ ಐಸಿಸ್ ಪ್ರಕಾರ ಕ್ರಿಕೆಟ್ ಇಸ್ಲಾಮಿಗೆ ವಿರುದ್ಧ, ಅದು ಕ್ರೈಸ್ತರ ಆಟ. ಕ್ರಿಕೆಟ್ ರಾಷ್ಟ್ರೀಯವಾದವನ್ನು ಪ್ರೋತ್ಸಾಹಿಸುತ್ತೆ. ಅದು ಮುಸ್ಲಿಂ ದೇಶಗಳನ್ನ ನಾಶ ಮಾಡೋದಕ್ಕೆ ಪಶ್ಚಿಮದ ದೇಶಗಳು ಶುರು ಮಾಡಿರೋ ಕ್ರೀಡೆಯ ಹೆಸರಿನ ವಂಚನೆ ಅಂತ ಐಸಿಸ್ ಹೇಳುತ್ತೆ. ಕ್ರಿಕೆಟ್ ಅನ್ನೋದು ಹಲಾಲ್ ಅಲ್ಲ, ಹರಾಮು. ಹೀಗಾಗಿ ಮುಸ್ಲಿಮರು ಯಾರು ಕ್ರಿಕೆಟ್ ಅನ್ನ ಆಡಬಾರದು, ಕ್ರಿಕೆಟ್ ಅನ್ನ ನೋಡಬಾರದು ಅಂತ ಐಸಿಸ್ ತನ್ನ ವಿಡಿಯೋದಲ್ಲಿ ಹೇಳಿತ್ತು. ಹೌದು ಬಿಡಿ ಪಾಪ, ಈ ಬಂದಕ್ ಹಿಡಿಬೇಕಾಗಿರೋ ಕೈಯಲ್ಲಿ ಬ್ಯಾಟ್ ಹಿಡಿಯೋದು, ಕಲ್ಲು ಬಾಂಬು ಹಿಡಿಬೇಕಾಗಿರೋ ಕೈಯಲ್ಲಿ ಬಾಲ್ ಹಿಡಿಯೋದು, ಇದೆಲ್ಲ ಹರಾಮ್ ಆಗುತ್ತೆ ಹೊರತು ಹಲಾಲ್ ಅಲ್ಲ ಅಂತ ಐಸಿಸ್ ಉಗ್ರ ಸಂಘಟನೆ ಭಾವಿಸುತ್ತೆ. ಬಹುಶಃ ಕ್ರಿಕೆಟ್ಗೆ ಹಲಾಲ್ ಆಗಿಲ್ಲ, ಅದು ಹರಾಮ್ ಅನ್ನೋದು ಗೊತ್ತಾದ ಮೇಲೆನೆ ಈ ಬಾಂಗ್ಲಾ ಹಾಗೂ ಪಾಕಿಗಳು ಮ್ಯಾಚ್ ಅಲ್ಲಿ ಸೋತ್ರ ಗೊತ್ತಿಲ್ಲ. ಇನ್ನು ಹಲಾಲ್ ಅಲ್ಲದ ಆಟವನ್ನ ಪಾಕಿಸ್ತಾನ ಅನ್ನೋ ಇಸ್ಲಾಮಿಕ್ ದೇಶ ತನ್ನ ನೆಲದಲ್ಲಿ ಆಡಿಸ್ತಾ ಇದ್ರೆ ಐಸಿಸ್ ಸುಮ್ಮನೆ ಹೇಗೆ ಕೂತ್ಕೊಳ್ಳುತ್ತೆ? ಅವರು ಒಂದಷ್ಟು ಉಗ್ರ ಕೃತ್ಯಗಳಿಗೆ ಮುಂದಾಗುವ ಸಾಧ್ಯತೆಗಳಿವೆ ಅಂತ ಪಾಕಿಸ್ತಾನದ IB ಹೇಳ್ತಾ ಇದೆ. ಈಗ ಮ್ಯಾಚ್ ನೋಡೋದಕ್ಕೆ ಪಾಕಿಸ್ತಾನಕ್ಕೆ ಬಂದಿರುವ ನಾನಾ ದೇಶಗಳ ಪ್ರಜೆಗಳೇನಿದ್ದಾರೆ ಅವರನ್ನ ಅಪಹರಿಸೋದಕ್ಕೆ ಉಗ್ರರು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರಂತೆ. ಮ್ಯಾಚ್ ನಡೆಯುವ ರಾವಲ್ಪಿಂಡಿ, ಕರಾಚಿ, ಲಾಹೋರ್ ಮುಂತಾದ ಕಡೆಗಳಲ್ಲಿನ ನಗರಗಳ ಹೊರವಲಯದಲ್ಲಿ ಅವರು ಸೇಫ್ ಹೌಸ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ವಿದೇಶಿಯರನ್ನು ಅಪಹರಿಸಿ ಹಣಕ್ಕೆ ಬೇಡಿಕೆ ಇಡೋ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಭದ್ರತೆಯನ್ನು ಇನ್ನಷ್ಟು ಹೆಚ್ಚಿಸಬೇಕು ಅನ್ನೋದು IB ಪಾಕ್ ಸರ್ಕಾರಕ್ಕೆ ಕೊಟ್ಟ ವರದಿಯಲ್ಲಿನ ಅಂಶ. ಹಾಗಾದ್ರೆ ಹಣ ಕೇಳೋದು ಹರಾಮ ಹಲಾಲ ಗೊತ್ತಿಲ್ಲ, ಅದನ್ನು ಅವರೇ ಬಂದು ಕಾಮೆಂಟ್ ಬಾಕ್ಸಲ್ಲಿ ಹೇಳಬೇಕಷ್ಟೇ. ಆದರೆ ಗೆಳೆಯರೆ, ಪಾಕಿಸ್ತಾನದ ಕ್ರಿಕೆಟ್ ಮೇಲೆ ಭಯೋತ್ಪಾದನೆಯ ಕರಿನೆರಳು ಬೀಳೋದಿದೆಯಲ್ಲ, ಹಾಗೇನಾದರೂ ಮತ್ತೊಮ್ಮೆ ಆಗ್ಬಿಟ್ರೆ ಇನ್ನು ಶಾಶ್ವತವಾಗಿ ಪಾಕಿಸ್ತಾನ ತನ್ನ ನೆಲದಲ್ಲಿ ಕ್ರಿಕೆಟ್ ಮ್ಯಾಚ್ಗಳನ್ನು ಆಯೋಜನೆ ಮಾಡೋ ಅವಕಾಶವನ್ನೇ ಕಳ್ಕೊಂಡು ಬಿಡೋ ಸಾಧ್ಯತೆ ಇರುತ್ತೆ. ಈ ಚಾಂಪಿಯನ್ಸ್ ಟ್ರೋಫಿನೇ ಅಲ್ಲಿ ಸಾಕಷ್ಟು ವರ್ಷಗಳ ನಂತರ ನಡೀತಾ ಇದೆ. ನಿಮಗೆ ನೆನಪಿರಬೇಕು, 2009ರಲ್ಲಿ ಶ್ರೀಲಂಕಾ ತಂಡ ಕ್ರಿಕೆಟ್ ಆಡೋದಕ್ಕೆ ಅಂತ ಪಾಪ ಪಾಕಿಸ್ತಾನಕ್ಕೆ ಹೋಗಿತ್ತು. ಅವರು ಲಾಹೋರಿನ ಗದಾಫಿ ಸ್ಟೇಡಿಯಂ ಅನ್ನ ತಲುಪಬೇಕು. ಅಷ್ಟರಲ್ಲೇ ಅವರ ಮೇಲೆ ಭಯೋತ್ಪಾದಕರ ದಾಳಿ ನಡೀತು. ಆಟಗಾರರಿದ್ದ ವಾಹನದ ಮೇಲೆ ಭಯೋತ್ಪಾದಕರು ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ರು. ಆ ದಾಳಿಯಲ್ಲಿ ಒಂದು 4-5 ಜನ ಪಾಕಿಸ್ತಾನಿಗಳು ಸತ್ತು ಹೋದ್ರು. ಶ್ರೀಲಂಕಾದ ಒಂದಷ್ಟು ಆಟಗಾರರು ಕೂಡ ತೀವ್ರವಾಗಿ ಗಾಯಗೊಂಡ್ರು. ಅವತ್ತು ಸೇನಾ ಹೆಲಿಕಾಪ್ಟರ್ ನ ಸ್ಟೇಡಿಯಂ ಅಲ್ಲಿ ಇಳಿಸಿ ಶ್ರೀಲಂಕಾದ ತಂಡವನ್ನ ಅಲ್ಲಿಂದ ಸುರಕ್ಷಿತವಾಗಿ ಕರೆದೊಯ್ಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಘಟನೆಯನ್ನ ಕಂಡು ಇಡೀ ಜಗತ್ತು ಅವತ್ತು ಬೆಚ್ಚಿ ಬಿದ್ದಿತ್ತು. ಅದಾದ ಮೇಲೆ ಸಾಕಷ್ಟು ವರ್ಷಗಳ ಕಾಲ ಯಾವ ವಿದೇಶಿ ತಂಡನೂ ಪಾಕಿಸ್ತಾನಕ್ಕೆ ಬಂದು ಕ್ರಿಕೆಟ್ ಆಡೋ ಧೈರ್ಯವನ್ನೇ ಮಾಡಿರಲಿಲ್ಲ. ಇನ್ನು ಈಗ ಕೂಡ ಅಕಸ್ಮಾತ್ ಕ್ರಿಕೆಟ್ ಸ್ಟೇಡಿಯಂ ಮೇಲೋ ಅಥವಾ ಕ್ರಿಕೆಟ್ ನೋಡೋದಕ್ಕೆ ಬಂದ ವಿದೇಶಿಯರ ಮೇಲೋ ಭಯೋತ್ಪಾದಕರ ದಾಳಿಗಳಾದ್ರೆ ಅದನ್ನ ಜಗತ್ತು ಕ್ಷಮಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಾಕಿಸ್ತಾನ ಅನುಭವಿಸಬೇಕಾಗಿ ಬರುತ್ತೆ. ಹೀಗಾಗಿನೇ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡು ಹಾಗೂ ಅಲ್ಲಿನ ಸರ್ಕಾರ ಎರಡು IBಯ ವರದಿಯನ್ನು ನೋಡಿ ತಲ್ಲಣಗೊಳ್ತಾ ಇವೆ ಮತ್ತು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾ ಇವೆ. ಪಾಕಿಸ್ತಾನದ ಸರ್ಕಾರ ಸ್ಟೇಡಿಯಂಗಳಿಗೆ ಮತ್ತು ವಿದೇಶಿ ಪ್ರಜೆಗಳಿಗೆ ಅತಿ ಹೆಚ್ಚು ಭದ್ರತೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಪೊಲೀಸರ ಜೊತೆಗೆ ರೇಂಜರ್ಸ್ ಅನ್ನು ಕೂಡ ಸ್ಟೇಡಿಯಂಗೆ ಭದ್ರತೆಯನ್ನು ಒದಗಿಸುವುದಕ್ಕೆ ನಿಯೋಜನೆ ಮಾಡ್ತಾ ಇದೆ. ಎಲ್ಲಿ ಮ್ಯಾಚ್ಗಳು ನಡೆಯುತ್ತವೋ ಆ ನಗರಗಳಲ್ಲಿ 2 ದಿನಗಳ ಮೊದಲೇ ವಿಪರೀತ ಪ್ರಮಾಣದ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇದಿಷ್ಟನ್ನು ಅವರು ಮಾರ್ಚ್ 5ನೇ ತಾರೀಕಿನವರೆಗೆ ಮಾಡಬೇಕಾಗಿ ಬರುತ್ತೆ. ಅಫ್ಕೋರ್ಸ್ ಮಾರ್ಚ್ 9ರವರೆಗೆ ಈ ಮ್ಯಾಚ್ಗಳು ನಡೆಯುತ್ತವೆ. ಆದರೆ ಫೈನಲ್ಸ್ಗೆ ಇಂಡಿಯಾ ಬರೋದ್ರಿಂದ ಚಾಂಪಿಯನ್ಸ್ ಟ್ರೋಫಿಯ ಅಂತಿಮ ಪಂದ್ಯ ಬಹುಶಃ ದುಬೈಯಲ್ಲಿ ನಡೆಯುತ್ತೆ. ಹೀಗಾಗಿ ಅದರ ಟೆನ್ಷನ್ನು ಪಾಕಿಸ್ತಾನದ ಮೇಲೆ ಹೆಚ್ಚು ಬೀಳೋದಿಲ್ಲ. ಇನ್ನು ಪರಿಸ್ಥಿತಿ ಹೀಗಿರುವಾಗ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಪಂಜಾಬ್ ಪ್ರಾವಿನ್ಸ್ನ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಇನ್ನೇನು ಹೇಳಬೇಕು ಹೇಳಿ, ಅದನ್ನು ನಾನು ಹೇಳೋದಕ್ಕಿಂತ ಒಂದ್ಸರಿ ನೀವೇ ಕೇಳಿಸ್ಕೊಂಡು ಬಿಡಿ. 3 साल मेहनत करांगे, रात दिन मेहनत करांगे तो एक दिन आएगा कि हिंदुस्तान पिछड़े छोटे थे. मेरा नाम शहबाज शरीफ नहीं है.
ಪಾಪ ಅಲ್ವಾ, ಈ ಮನುಷ್ಯನನ್ನು ನೋಡಿದರೆ ನನಗೆ ಭಾಳ ಸರಿ ಅಯ್ಯೋ ಅನ್ಸುತ್ತೆ. ಎದೆ ಬಡ್ಕತಾನೆ, ಟೇಬಲ್ ಗೂದುತ್ತಾನೆ, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾನೆ, ಮೈಕ್ ಕಿತ್ತಾಕ್ತಾನೆ, ಮೈ ಮೇಲೆ ದೆವ್ವ ಬಂತೇನೋ ಅನ್ನೋ ಹಂಗೆ ಆಡ್ತಾನೆ. ಅದೇನೋ ಗಾದೆ ಹೇಳ್ತಾರೆ ನೋಡಿ, ಅವನು ಯಾವನೋ ಅದು ಯಾಕೋ ಮೈ ಪರ್ಚ್ಕೊಂಡ ಅಂತ. ಹಂಗೆ ಈ ವಯ್ಯ ಆಗಾಗ ಪರ್ಚ್ಕತಾನೆ ಇರ್ತಾನೆ. ಮೊನ್ನೆ ಕೂಡ ಇದೇ ಪರಿಸ್ಥಿತಿ. ಅಲ್ಲಿ ಪಾಪ ತಮ್ಮ ಟೀಮ್ ಸೋತು ಹಿಂತಿರುಗಿ ಬಂದಿದೆ. ಇನ್ನು ಈ ಟ್ರೋಫಿಲ್ ಅವ್ರು ಆಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತೊಂದು ಕಡೆ ಪ್ರಧಾನಿ ಶರೀಫ್ ನಾನು ಭಾರತವನ್ನ ಸೋಲಿಸ್ತೀನಿ, ಭಾರತವನ್ನ ಹಿಂದಿಕ್ಕುತ್ತೀನಿ ಅಂತೆಲ್ಲ ಎದೆ ಬಡ್ಕೋತಾ ಇದ್ದಾನೆ. ಇನ್ನು ಇವರು ಭಾರತವನ್ನ ಹಿಂದಿಕ್ಕೋದು, ಹಿಂದಕ್ಕೆ ಸರಿಸೋದು, ಸೋಲಿಸೋದು ಯಾವುದರಲ್ಲಿ? ಬಡತನದಲ್ಲಿ, ಹಸಿವಲ್ಲಿ, ಭಯೋತ್ಪಾದನೆಯಲ್ಲಿ, ಮೂರ್ಖತನದಲ್ಲಿ, ಭ್ರಷ್ಟಾಚಾರದಲ್ಲಿ, ಅವಿವೇಕದಲ್ಲಿ, ಯಾವುದರಲ್ಲಿ? ಅದನ್ನು ಶರೀಫ್ ಹೇಳಿಲ್ಲ. ಅಲ್ಲ ಗೆಳೆಯರೆ, ಈ ಪಾಕಿಸ್ತಾನದ ನರನಾಡಿಗಳಲ್ಲಿ ಏನಿದೆ ಅನ್ನೋದನ್ನು ಒಮ್ಮೆ ನೋಡಿ. ಅವರು ಭಾರತವನ್ನು ಸೋಲಿಸಬೇಕು, ಭಾರತವನ್ನು ಹಿಂದಿಕ್ಕಬೇಕು, ಭಾರತವನ್ನು ಹಾಳು ಮಾಡಬೇಕು, ಇದನ್ನು ಯೋಚಿಸ್ತಾರೆ ಹೊರತು ತಮ್ಮ ದೇಶವನ್ನು ಉದ್ಧಾರ ಮಾಡ್ಕೋಬೇಕು ಅನ್ನೋ ಯೋಚನೆ ಅವ್ರ ತಲೆಗೆ ಬರೋದಿಲ್ಲ. ಅಂಥ ಮಾತವರು ಬಾಯಲ್ಲಿ ಹೊರಡೋದಿಲ್ಲ. ಬೇರೆಯವರ ನಾಶವನ್ನು ಬಯಸೋರು ತಾವೇ ನಾಶವಾಗದೆ ಇನ್ನೇನಾಗುತ್ತಾರೆ? ಈ ಪಾಕಿಸ್ತಾನ ಅನ್ನೋದು ಹುಟ್ಟಿದಾಗನಿಂದ ದ್ವೇಷವನ್ನು ಎದೆಯಲ್ಲಿ ತುಂಬಿಕೊಂಡೇ ಹುಟ್ಟಿದೆ. ಅದು ದ್ವೇಷದಲ್ಲೇ ಸಾಯುತ್ತೆ. ಇದು ಗೆಳೆಯರೆ ಪಾಕಿಸ್ತಾನದ ಜೋಕರ್ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.